ಮೇಡಮ್ ಹಾಗೇನೆ ಸ್ಮೈಲ್ ಕೊಡಿ. ಸ್ಮೈಲ್. ಸರ್ ತುಂಬ ಚೆನ್ನಾಗಿದೆ ಸರ್, ತುಂಬ ತುಂಬ ಚೆನ್ನಾಗಿ ಬರ್ತಾ ಇದೆ ವಿಡಿಯೋ ಎಲ್ಲನೂ. ವಾವ್ ಸೂಪರ್ ಸರ್. ಸರ್ ನೀವು ಬ್ಲೇಸರ್ ಹಾಕೊಂಡಿದ್ರೆ ತುಂಬ ಚೆನ್ನಾಗಿರ್ತಾ ಇದ್ರಿ. ನೀವೇನೇ ಕೇಳಲಿಲ್ಲ ನೋಡಿ ಸರ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರಿ. ಹಂಗೆ ಇರಿ ಸರ್. ವಾವ್ ವಾವ್ ಸೂಪರ್ ಸೂಪರ್ ಫೋಸ್ ಸರ್, ಸೂಪರ್ ಸೂಪರ್. ಇವ್ರು ನೋಡಿದ್ರೆ ಮದ್ವಿಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಾವ್ರೆ. ನನ್ನ ಜೀವನ ನೋಡಿದ್ರೆ ಯಾಕೆ ಕೊಟ್ಟೋಯ್ತೈತೆ, ಏನು ಮಾಡಲಿ ಅಂತಲೇ ಗೊತ್ತಾಯ್ತಿಲ್ವಲ್ಲ. ಇವ್ರು ನೋಡಿ ಎಂಥ ಸಂದ ಕಾಣಿಸ್ತವ್ರೆ. ಇವಳು ನೋಡಿ ಗದ್ದೆನಾಗೆಲ್ಲ ಫೋಟೋ ಶೂಟ್ ಮಾಡಿಸ್ಕೊತಾವಳೆ. ನನ್ನ ಗಂಡ ನನ್ನ ಯಾರೇ ಅಂತಲೂ ಮಾತಾಡ್ಸೋಕ್ಕಿಲ್ಲ, ನನ್ನೇ ಮರ್ತೋಗ್ಬಿಟ್ಟವನಲ್ಲ. ಇವಳನ್ನ ನೋಡಿದ್ರೆ ನನಗೆ ಹೊಟ್ಟೆ ಎಲ್ಲ ಉರಿದೋಯ್ತಾಯ್ತಲ್ಲ. ಏನು ಮಾಡಲಿ ನಾನು, ಏನಾರ ಮಾಡಬೇಕು. ನನ್ನ ಗಂಡನ ಜೊತೆ ನಾನು ಫೋಟೋ ಶೂಟ್ ಏನಾರ ಮಾಡಿಸ್ಕೋಬೇಕಲ್ಲ. ಏನು ಇವಳು ಒಬ್ಬಳೇ ನಿಯಮಿಟ್ಟು ಅಡಿ ಮಾಡಿಸ್ಕೊಳ್ಳೋದು, ನಾನೇನು ಮಾಡಿಸ್ಕೊಳಕ್ಕಿಲ್ವಾ? ನಾನು ಮಾಡಿಸ್ಕೋಬೇಕು ಹೆಂಗಾರ ನನವೇ ಮಾಡಿ. ನನ್ನ ಗಂಡನ ಒಪ್ಪಿಸ್ಬೇಕಲ್ಲ, ಹೆಂಗೆ ಒಪ್ಪಿಸ್ಲಿ? ಸರ್ ಹಂಗೆ ರೀ, ಕ್ಲೋಸ್ ಅಪ್ ಅಲ್ಲಿ ಶಾರ್ಟ್ ತೆಗಿತೀನಿ. ವಾವ್ 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 ವಾವ್. ಸರ್ ಮೇಡಮ್ ಹಿಂದಕ್ಕೆ ಬನ್ನಿ ಸ್ವಲ್ಪ. ಮೇಡಮ್ ಹಿಂದಕ್ಕೆ ಹಂಗೆ ನಿಧಾನಕ್ಕೆ ಬನ್ನಿ ಸರ್, ಹಂಗೆ ವಿಡಿಯೋ ಶೂಟ್ ಮಾಡ್ಕೋತೀನಿ. ಅದು ಸರ್, ಅದು ಶಾರ್ಟ್ಸ್ ಅಂದರೆ ವಾ. ಹಂಗೆ 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 ಸರ್, ಫುಲ್ ಸ್ಮೈಲ್ ಕೊಡಿ ಮೇಡಮ್. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಮೇಡಮ್. ಹಂಗೆ ಸ್ಮೈಲ್ ಸ್ಮೈಲ್ ಸ್ಮೈಲ್. ಅತ್ತೆ, ನನ್ನ ಬಾಳೆ ಯಾಕೆ ಹಿಂಗಾಯ್ತು? ಈ ನನ್ನ ಮಗ ನನ್ನ ಲವ್ ಮಾಡ್ಬೇಕಾದ್ರೆ ಹಿಂಗಿರಲಿಲ್ಲ. ಇವಾಗ ಇವಳನ್ನ ಲವ್ ಮಾಡಬೇಕಾದ್ರೆ ಹೆಂಗೆಂಗೆಂಗೆಂಗೋ ಆಗೋಗ್ಬಿಟ್ಟವನಲ್ಲ ಇವನು. ಏನೋ ದೊಡ್ಡ ರೋಗ ಅನ್ನಿಸ್ತದೆ ನನ್ನ ಮಗನಿಗೆ. ನನ್ನ ಜೊತೆ ಇದ್ದಾಗ ನೆಟ್ಗಿಲ್ತಿದ್ದಂಗೆ ಇವ್ಳ ಜೊತೆ ಇದ್ದಾಗ ಕಿಸ್ಕೊಂಡಿರೋದು ನೋಡು. ಏನು ಮಾಡಿದ್ರು ನಾನು ಇವಳು ಸಮಕ್ಕೆ ಬರೋಕ್ಕಾಯ್ತಿಲ್ವಲ್ಲ. ಅಲ್ಲಿ ನೋಡಿದ್ರೆ ಕಾರಿನೂ ಬಂದಿಲ್ಲ, ಇವ್ರು ನೋಡಿದ್ರೆ ಮದುವೆಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಾವ್ರೆ. ಏನು ಮಾಡಲಿ? ಡನ್ ಸರ್ ಡನ್. ತುಂಬ ಚೆನ್ನಾಗಿ ಬಂದಿದೆ ಈ ಲೊಕೇಶನಲ್ಲಿ ಸರ್. ಲೊಕೇಶನ್ ಶಿಫ್ಟ್ ಮಾಡಿ. ಮೇಡಮ್ ನೀವು ಡ್ರೆಸ್ ಚೇಂಜ್ ಮಾಡಿದ್ರೆ ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ. ಸರ್ ನೀವು ಬುಡಿಯತ್ತಾಗೆ ಸುಮ್ಮನೆ ನನಗಂತೂ ಈ ಶೂಟು ಗೀಟು ಎಲ್ಲ ಇಷ್ಟನೇ ಇರಲಿಲ್ಲ. ನಮ್ಮ ಅಮ್ಮ ಬಿಡ್ಲಿಲ್ಲಪ್ಪ. ಮಾಡಿಸ್ಲೇಬೇಕು ಅಂತ ಯಾವುದೋ ಒಂದು ಬಟ್ಟೆ ಅಲ್ಲ ಏನಲ್ಲ ಮಾಡಿಸಿದ್ರಾಯ್ ಸುಮ್ಮನೆ. ಬಿಡಿ, ನನಗೆ ಇದೇನೇನೇ ಇರಲಿ, ಇವ್ರೊಬ್ರು ಚೇಂಜ್ ಮಾಡ್ಕೋತಾರೆ. ಹಾಂ ಓಕೆ ಸರ್, ಓಕೆ ಆಯಿತು ಸರ್. ಹಂಗೆ 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 ಮುಖನೇ ನೋಡ್ತಾ ಇರಿ, ಇಬ್ರು ಮುಖ ನೋಡ್ಕೋತಾ ಇರಿ. ವಾವ್ ಸರ್, ನೇಚರ್ ಅಂತೂ ತುಂಬ ಚೆನ್ನಾಗಿದೆ ಸರ್. ನೀವು ಇಲ್ಲೇ ಫುಲ್ ಶೂಟಿಂಗ್ ಮಾಡಿಸ್ತಾ ಇರೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಏನಪ್ಪ ಫೋಟೋಗ್ರಾಫರು, ನೋಡು ಹೆಂಗ್ ಬರ್ಬೇಕು ವಿಡಿಯೋ ನನ್ನ ಮಗಂದು ಸೊಸೆದು ಅಂತ ಹೇಳಿದ್ರೆ ಅಲ್ಲಿ ಅಲ್ಲಿ ಇಲ್ಲಿ ವಿಡಿಯೋ ನೋಡೋಲ್ಲ ನನ್ವೆ ಹುರ್ಕಂಡ್ ಸತ್ತು ಹೋಗ್ಬಿಡ್ಬೇಕು. ಹಂಗೆ ಮಾಡ್ಬೇಕು ವಿಡಿಯೋನ ನೀನು. ಇನ್ನು ಎಲ್ಲಾರ ಕರ್ಕೊಂಡೋಗು, ನಮ್ಮ ಒಳ್ಳಿ ಫುಲ್ ತಿರುಗಾಡಿಸಿ ಮಾಡಿಸಿ ಏನಾರ ಮಾಡೋದೆಲ್ಲ ನನಗೆ ಗೊತ್ತಿಲ್ಲ. ವಿಡಿಯೋ ಮಾತ್ರ ಭಾಳ ಮಸ್ತ್ ಆಗಿ ಬರ್ಬೇಕು. ಈಗಲೇ ಹೇಳ್ಬಿಟ್ಟಿದ್ದೀನಿ, ನನ್ನ ಸೊಸೆ ಪಾರಿನ್ ಸೊಸೆ. ಅವಳಿಗೆ ಯಾವತ್ತೂ ಯಾವುದಕ್ಕೂ ಕಮ್ಮಿನೇ ಆಗಬಾರ್ದು. ಮದುವೆಗೂ ಅಷ್ಟೇನಿಯಾ, ನೀನೇ ಬಂದು ಫೋಟೋಗ್ರಫಿ ಮಾಡಬೇಕು ಸರಿನೇ. ಹಂಗೆ ಝೂಮ್ ಅನ್ನಂಗೆ ತೆಗಿಬೇಕು. ಅಯ್ಯೋ ಅದಕ್ಕೇನಂತ ಮೇಡಮ್, ನಾವು ಬೆಂಗಳೂರಿಂದ ಬಂದಿದ್ದೀವಿ, ನಮ್ಮ ಟೀಮೇ ಬರುತ್ತೆ, ನೀವು ತಲೆನೇ ಕೆಡಿಸ್ಕೊಬೇಡಿ. ನೋಡಿ ಒಳ್ಳೊಳ್ಳೆ ಫೋಟೋಸು ವಿಡಿಯೋಸು ಎಲ್ಲನೂ ಮಾಡ್ಕೊಡ್ತೀವಿ. ನೀವು ಯಾವುದಕ್ಕೂ ಯೋಚನೆ ಮಾಡಬೇಡಿ ಮೇಡಮ್. ನೀವು ಇಷ್ಟೊಂದೆಲ್ಲ ಒಪ್ಸಿದ್ದೀರಾ ಅಂತ ಹೇಳಿದ್ರೆ ನಾನು ಅಲ್ಲಿಗೂ ಹೇಳ್ದೆ ಮೇಡಮ್, ಮಡಿಕೇರಿ 1 hour ಎಲ್ಲಾದರೂ ಹೋಗೋಣ ಬನ್ನಿ ಫೋಟೋಶೂಟ್ಗೆ ಅಂತಂದರೆ ನೋಡಿ ನಿಮ್ಮ ಮಗನೇ ಕೇಳ್ತಾ ಇಲ್ಲ. ಅದಕ್ಕೆ ನಾನು ಇಲ್ಲೇನೇ ನಿಮ್ಮ ಹಳ್ಳಿರಲ್ಲೇನೇ ನೇಚರ್ ಎಲ್ಲ ಹುಡುಕ್ಬಿಟ್ಟು ಇಲ್ಲೇ ತುಂಬ ಚೆನ್ನಾಗಿ ಬರುತ್ತೆ ಅಂತ ಮಾಡ್ತಾ ಇದ್ದೀನಿ ಮೇಡಮ್. ಎಲ್ಲನ ಮಾಡಿ ಭಾಳ ಸಂದಾಗ್ ಬರಂಗ್ ಮಾಡ್ಬೇಕು ಅಷ್ಟೇ ನೀನಿಯ. ಹಂಗು ಹಿಂಗು ಇದ್ಬಿಟ್ರೆ ಸಂದಾಕ್ ಇರಕ್ಕಿಲ್ಲ. ನನ್ನ ಸೊಸೆ ನೋಡಿ ಎಂತ ಸಂದ ಕಾಣಿಸ್ತಾವಳೆ, ಅವಳನ್ನ ಇನ್ನೂ ಸಂದ ಕಾಣಂಗ್ ತೆಗಿಬೇಕು ನೀವು. ನೀವು ಇದಿರತ್ತೆ ಒಂದು ದಿನಕ್ಕೂ ಫೋಟೋ ಶೂಟ್ ಮಾಡಿಸ್ಕೊಳ್ಳಿ, ಅದು ಮಾಡಿಸ್ಕೊಳ್ಳಿ ಇದು ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಏಳು ಇಲ್ಲ ಮಾಡ್ಲು ಇಲ್ಲ. ನೋಡಿದ್ರೆ ಅಲ್ಲಿ ಎಂಥ ಸಂದಕ್ಕೆ ರೆಡಿ ಆಗ್ಬಿಟ್ಟವಳು ನಿಂತ್ಕೊಂಡವಳೆ ಫೋಟೋ ಶೂಟ್ ಮಾಡಿಸ್ಕೊತಾವಳೆ ಅಂತ. ಎಂತೆಂಥ ಡ್ರೆಸ್ ಹಾಕೊಂಡವಳು ನೋಡಿದ್ದೀರಾ? ಈಗ ಅವಳ ಮುಂದೆ ನಾವು ಎಷ್ಟು ಚೀಪಾಗಿ ಹೋಗ್ಬಿಟ್ವಿ. ನೀವು ನೋಡಿ ಅವಳ ಮುಂದೆ, ನಿಮ್ಮ ಸೌತಿ ಮುಂದೆ ನೀವು ಎಂಥ ಚೀಪಾಗಿ ಹೋಗ್ಬಿಟ್ರಿ ಅಂತ ಹೇಳ್ಬಿಟ್ಟು ಒಂಥರ ಆಯ್ತೈತೆ ನನಗಂತೂ. ಏನು ಮಾಡೋದು ಅಂತಲೇ ಗೊತ್ತಾಯ್ತಿಲ್ಲ, ಹೊಟ್ಟೆಲ್ಲ ಉರಿತೈತೆ ನನಗಂತೂ. ನೀವೊಂದು ಮಾತನ್ನ ನನಗೆ ಹೇಳ್ಬಾರ್ದ ಕಣತ್ತೆ. ನೀನು ಇವಾಗ ಬಾಯಿ ಮುಚ್ಕೊಂಡು ನಿಂತ್ಕತ್ಯಾ? ನೀನು ಯಾಕೆ ಬಂದ್ಬಿಟ್ಟು ಇಲ್ಲಿ ಫಿಲ್ಮ್ ಶೂಟಿಂಗ್ ಥರ ನೋಡ್ತಾ ಇದೆಯಲ್ಲ? ನೋಡಿ ಮಂತಾಗ ಸುಮ್ಕೆನೇನಿಯಾ, ಇಲ್ಲಿ ನೋಡ್ಕೊಂಡು ನಿಂತಷ್ಟು ಒಟ್ಟುರಿ ಶಾನೇನಿ ಆಯ್ತದೆ. ಈಗ ನಮ್ಮ ಹತ್ರ ಏನಾರ ಕಾಸಿದ್ರೆ ನಾವು ಮಾಡಿಸ್ತಾ ಇದ್ವಿ, ಇವಳೇನು ಮಾಡಿಸೋದು? ನಾವು ಮಾಡಿಸ್ಬೋತ್ತಾಗ ನೋಡು. ಈಗಲೇ ಇಂಥ ಬಟ್ಟೆಗಳು ಹಾಕೊಂಡು ಇವಳು ಮಿಚ್ತಾವಳೆ ಅಂತ ಹೇಳಿದ್ರೆ ಆಮೇಕಿಂದ ನೀನು ನಾಳೆ ಇನ್ನೂ ಜೋರಾಗಿ ಏನಿಯಾ ಅವಳು ರಿಸೆಪ್ಷನ್ನು ಮುಹೂರ್ತ ಬೇಜಾನ್ ಬಟ್ಟೆ ಹಾಕತ್ತಾಳೆ. ನಾವು ಹೆಂಗೆ ಬಟ್ಟೆ ಹಾಕೊಂಡು ಮದುವೆ ಮನೆಗೆ ನಾವು ಕೋಟ್ಯಾಧೀಶ್ವರು ಅಂತ ಹೆಂಗೆ ಪ್ರೂವ್ ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ರೆ ಇವಳು ಫೋಟೋ ಶೂಟ್ ಅಂತ ಇವಳಿಗೆ ಕಾಸೆ ಇಲ್ವಲ್ಲತ್ತೆ ನಮಗೆ ಪ್ರೂವ್ ಮಾಡ್ಕೊಳಕ್ಕೆ. ಬಟ್ಟೆ ಗಿಟ್ಟೆ ತಗೋಬೇಕು ನೋಡತ್ತೆ. ಇವಳು ಎಂಥ ಬಟ್ಟೆ ತಗೊಂಡೋಳು, ನಾನು ಅಂಥ ಬಟ್ಟೆ ನೀನೇ ತಗೊಬಿಟ್ಟು ಬರಬೇಕು ಕಣತ್ತೆ. ಹೋಗ್ಬಿಟ್ಟು ದುಡ್ಡು ಏನು ಮಾಡೋಣ ಈ ದುಡ್ಡಿಗೆ? ಒಡವೆ ಪಡವೆ ನೋಡ್ದ ಅವಳು ನನ್ನ ಸೌತಿ ಹೆಂಗೆ ಹಾಕೊಂಡು ಮೆರಿತಾವಳು ಒಡವೆ ಅಂತ ಹೇಳ್ಬಿಟ್ಟು ಇರೋ ಒಡವೆ ಎಲ್ಲ ಕಾರ್ಗೆ ಇಟ್ಬಿಟ್ಟು ನಾ ಹಾಕ್ಸ್ಕೊಬಿಟ್ಟೆ. ನೋಡೋಣ ಇರು, ಏನಾರ ಮಾಡಬೇಕು. ಮದುವೆ ಮನೆಗೆ ಮಾತ್ರ ನಾವು ಚೀಪಾಗಿ ಮಾತ್ರ ಹೋಗ್ಬಾರ್ದು. ಈಗಲೇ ಹೇಳಿದ್ದೀನಿ, ಸ್ಟ್ಯಾಂಡರ್ಡಾಗೆ ಹೋಗ್ಬೇಕು. ನಮ್ಮದು ಆ 40 ಲಕ್ಷ ರೂಪಾಯಿ ಅಂಥ ಕಾರಾಗೇನೇ ಇಳಿಬೇಕು ನಾವು. ಹಾಗೆ ಹೋಗ್ಬೇಕು ನೋಡ್ತೀರಿ ನಾವು. ಹೂ ಕಣತ್ತೆ, ಇಲ್ಲ ಅಂದ್ರೆ ನಮ್ಮನ್ನ ಎಲ್ಲ ಇವರು ಆಡ್ಕೊಂಡು ಹೋಗ್ಬಿಟ್ಟು ಭಾಳ ಚೀಪ್ ಮಾಡಕ್ ಬಿಡ್ತಾರೆ ಕಣತ್ತೆ ನಮ್ಮನ್ನ. ತಲೆ ಕೆಡಿಸ್ಕೊಬೇಡ, ಏನಾರ ಒಂದು ಮಾಡೋಣ ಬಿಡು.
ಅವಳ ಮಗನೇ ನೀನು ಬ್ಲೇಸರ್ ಎಲ್ಲ ತಂದ್ಬಿಟ್ಟು ಮಾಡ್ಗಿಯೋದಿ ಈ ಕಡಲ್ಲ ಯಾಕ್ಲ ಇಂತ ಬಟ್ಟೆ ಕಣ್ಣ ಅಟರ್ಸಿಯೇ ನಡಿಲ್ಲ ಹೋಗ್ಬಿಟ್ಟು ಬ್ಲೇಸರ್ ಗೀಸರ್ ಹಾಕೊಂಬಿಟ್ಟು ಬಾ ಹೋಗು ಮಾಕೋಗಿತೀನಿ ಇಲ್ಲ ಅಂತಂದ್ರೆ ಹೋಗಿ ಹಾಕ ಬಾ ಹೋಗು ನೋಡ ಹುಡುಗಿ ಹಂಗ್ ರೆಡಿ ಆಗೈತೆ ನನ್ನ ಸೊಸೆ ನೀನ್ ನೋಡಿದ್ರೆ ಅರ್ಧಂಬರ್ಧ ಹಿಂಗ್ ರೆಡಿ ಆಗ್ಬಿಟ್ಟು ಹಿಂಗ್ ನಿಂತ್ಕತಿಯಲ್ಲ ಅಲ್ಲೆಲ್ಲ ನೋಡ್ದ ನೋಡಪ್ಪ ಹಳೆ ಬಟ್ಟೆ ನೀ ಹಾಕೊಂಡು ಫೋಟೋ ತೆಗಿಸ್ಕೊತಾವನೆ ಅಂತ ಅನ್ಕೊಳಕಿಲ್ವೆಲ್ಲ ನಡಿಲ್ಲ ಮೊದ್ಲು ನೋಡಿ ನೋಡಮ್ಮ ಸೊಸೆ ನಡಿಯವ ಬ್ಯಾರೆ ಕಡೆ ಫೋಟೋ ತೆಗಿಸ್ಕೊಳ್ಳಿವಂತೆ ಇವನು ಫಸ್ಟ್ ರೆಡಿ ಮಾಡ್ಬೇಕು ನೋಡಿ ಅಂತ ಬಟ್ಟೆ ಹಾಕತಾನೆ ಅತ್ತೆ ನಾನು ಈ ಹೇಳ್ದೆ ಇವ್ರಿಗೆ ಬೇಡ ಬೇರೆ ಡ್ರೆಸ್ ಬದಲಾಯಿಸ್ಕೊಳ್ಳಿದ್ರೆ ನಾನು ಫೋಟೋ ಅಂದ್ರೆ ಇಷ್ಟ ಇಲ್ಲ ಹಾಗೆ ಹೀಗೆ ಅಂತ ಹೇಳಿದ್ರು ನಾನು ಅದಕ್ಕೇನೆ ಪಾಪ ಬಲವಂತ ಮಾಡೋದು ಏಕೆ ಅಂತ ಹೇಳ್ಬಿಟ್ಟು ನಾನೇ ಸುಮ್ಮನೆ ಆಗ್ಬಿಟ್ಟೆ ಅತ್ತೆ ಮಗ ಮದುವೆ ಅಂತ ಆದ್ರೆ ಸಂದಕ್ಕೆ ಆಗ್ಬೇಕು ಕಣ್ಮಗ ಇಷ್ಟು ದಿನ ನೀನು ಏನೇ ಆಸೆ ಮಾಡಿಕೊಂಡಿದ್ದೋ ಎಲ್ಲನೂ ಈಗ ಯಾಕೆ ಯೋಚನೆ ಮಾಡ್ತೀಯಾ ನಿಮ್ಮಮ್ಮ ನಾನಿಲ್ವಾ ನೀನು ಎಲ್ಲ ಸಂದಾಗ ನೋಡ್ಕೊಳ್ಳೋ ಜವಾಬ್ದಾರಿ ನಂದೇನೇನಿಯ ನಾನಿದ್ದೀನಿ ಕಣ್ಮಗ ನೀನು ಯಾವುದಕ್ಕೂ ಯೋಚನೆ ಮಾಡಬೇಡ ನೋಡಿ ಬ್ಲೇಸರ್ ಗೀಸರ್ ಹಾಕೊಂಡು ನೀನು ಸಂದಾಗ ಮಿಂಚಬೇಕು ಅಲ್ಲಿ ಬೇರೆ ಲೊಕೇಶನ್ನಾಗೆ ಫೋಟೋ ತೆಗೆಸ್ಕೊಳ್ಳಿವಂತೆ ನೋಡಿ ಹೋಗ ನೋಡಿ ಬಟ್ಟೆ ಬದಲಾಯಿಸ್ಕ ಏನಪ್ಪ ಇದೊಂದು ಲೊಕೇಶನ್ನಾಗೆ ವಿಡಿಯೋ ಎಲ್ಲ ಮುಗಿಸ್ಬಿಡು ಬೇರೆ ಕಡೆ ಹೋಗ್ಬಿಟ್ಟು ಅಲ್ಲಿ ಸಂದಾಗ ತೆಗೆದ್ರೆ ಆಯ್ತು ಓಕೆ ಮೇಡಮ್ ಆಯ್ತು. ಇದು ಜೋಡಿ ಅಂತ ಹೇಳಿದ್ರೆ ಮಂಗ್ ಅಂತ ರೆಡಿ ಆಯ್ತಾನೆ ಮಂಗ ಅಲ್ಲ ಕಣಲ್ಲ ಎಲ್ಲ ಹೊಸ ಬಟ್ಟೆ ಎಲ್ಲ ತಂದ್ಬಿಟ್ಟು ಇಕ್ಕಿದೀನಿ ನನ್ನ ಸೊಸೆಗೆ ಸರಿ ಸಮನಾಗಿರ್ಬೇಕು ನೀನು ನೋಡ ಎಂತ ಸಂದ ಕಾಣಿಸ್ತಾವಳು ನನ್ನ ಸೊಸೆ ನೀನು ಅವ್ನು ಮಂಗ್ ತರ ಹಳೆ ಬಟ್ಟೆ ಹಾಕೊಂಡವ್ನಿ ಈಗ ನೋಡು ಎಂತ ಸಂದಕ್ಕೆ ಮುದ್ದ ಕಾಣಿಸ್ತಿದ್ಯಾ ಅಂತ ಹೇಳ್ಬಿಟ್ಟು ಹೊಸಿ ಸಂದಕ್ಕೆ ಇರ್ಬೇಕು ನಗಬೇಕು ಎಲ್ಲ ಫೋಟೋಗಳನ್ನೆಲ್ಲನೂ ಚೌಟ್ರಿನಾಗೆ ದೊಡ್ಡ ಟಿವಿ ಇಕ್ಬಿಟ್ಟು ಹಾಕ್ತಾರಂತೆ ಕಣ್ಮಗ ಇಂಥ ಫೋಟೋಸ್ ಎಲ್ಲನೂ ಮದುವೆ ಮುಂಚೆ ತೆಗಿಸ್ಕೊಳ್ಳೋವೆಲ್ಲನೂ ತೆಗಿಸ್ಕೋಬೇಕು ಕಣ್ಮಗ ಪ್ಯಾಟೆ ಅಲ್ವಾ ನಿನ್ನ ಸೊಸೆ ನನ್ನ ಸೊಸೆ ಅವಳಿಗೆ ತಕ್ಕನಂಗೆ ನೀನು ಇರ್ಬೇಕಲ್ವ ಕಣ್ಮಗ ಆಯ್ತು ಬಿಡವು ಆಯ್ತು ನೋಡಿ ಬಾಳ ಸಂದಕ್ ತೆಗಿಬೇಕು ನೀವ್ ಏನಾರ ಹಂಗು ಹಿಂಗು ತೆಗೋರನ್ನ ಸುಮ್ಕಿರಕಿಲ್ಲ ಸಾಂಗ್ ಯಾವ್ದು ಹಾಕ್ಬೇಕು ಅಂತಂದ್ರೆ ಬೆಳ್ಳಿ ಬೆಟ್ಟದ ಮೇಲೆ ಬೆಳ್ಮುಗಿಲ ಉಯ್ಯಾಲೆ ಆ ಸಾಂಗ್ ಹಾಕ್ಬಿಟ್ಟೆ ನೀವು ಹಾಕ್ಬಿಟ್ಟು ವಿಡಿಯೋ ಮಾಡ್ಬೇಕು ನೀವು ಓಕೆ ಮೇಡಮ್ ಓಕೆ ಆಯ್ತು. ಮೇಡಮ್ ಸ್ಮೈಲ್ ಸ್ಮೈಲ್ ಸ್ಮೈಲ್. ವಾವ್ ಸೂಪರ್ ಮೇಡಮ್ ಸೂಪರ್ ಜೋಡಿ ಮಾತ್ರ ನಿಮ್ಮ ಜೋಡಿ ನೋಡಿ ಹಬ್ಬ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಹಾಗೆ ಇರಿ. ವಾವ್ ಮೇಡಮ್ ಹಾಗೇನೇನೆ ಹಾಗೆ ಸರ್ ನೀವು ಹಂಗೇನೆ ನಿಧಾನಕ್ಕೆ ಮೇಡಮ್ ಮುಂದೆ ಬಂದು ನಿಂತ್ಕೊಳ್ಳಿ ಸರ್ ಹಂಗೇನೆ ಹಾಗೆ ನಿಧಾನಕ್ಕೆ ಬನ್ನಿ. ಅವ್ರನ್ನೇ ನೋಡ್ತಾ ಇರಿ ಸರ್ ನೀವು ಅವ್ರನ್ನೇ ನೋಡ್ತಾ ಇರಬೇಕು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇರಿ. ಅತ್ತೆ ನನಗಿದನ್ನೆಲ್ಲ ನೋಡ್ಕೊಂಡಿರಕ್ಕೆ ಆಯ್ತಿಲ್ಲ ಕಣತ್ತೆ ನಾನು ಯಾಕೋ ಚೀಪ್ ಆಗೋಗ್ಬಿಟ್ಟೆ ಇವಳು ಮುಂದೆ ಅಂತ ಅನ್ನಿಸ್ತಾ ಐತೆ ಕಣತ್ತೆ ಅತ್ತೆ ನಿಮ್ಮ ಮಗಂಗೆ ಒಂದೇ ಒಂದು ಮಾತು ಹೇಳ್ಬಿಟ್ಟು ನಾನು ಹಿಂಗೆ ಫೋಟೋ ಶೂಟ್ ಮಾಡಿಸ್ಕೊಳಂಗೆ ನೀವು ಹೇಳಿಯತ್ತೆ ಫೋಟೋ ಶೂಟ್ ಮಾಡಿಸ್ಕೊಳ್ಳೋಣ ಕಣತ್ತೆ ನಂಗೆ ಆಯ್ತಿಲ್ಲ ಕಣತ್ತೆ ನಂಗೆ ಒಂಥರ ಹೊಟ್ಟೆ ಎಲ್ಲ ಉರಿತೈತೆ ಕಣತ್ತೆ ಇವರೆಲ್ಲ ಹಿಂಗೆ ತೆಗೆಸ್ಕೊತಾ ಇದ್ರೆ ನನಗೇನತ್ತೆ ಕಮ್ಮಿ ನಾನು ಅವಳು ಒಂದೇ ಅಲ್ವೇನತ್ತೆ ಆದ್ರೂ ಅವಳು ಅಂತ ಸಂದಾಗ ಕಾಣಿಸ್ಕೊಂಡು ಅಂತ ಸಂದಾಗ ಹೊಸ ಬಟ್ಟೆ ಹಾಕೊಂಡು ತೆಗೆಸ್ಕೋಬೇಕಾರೆ ನನಗೇನತ್ತೆ ಕಡಿಮೆ ನಿಮ್ಮ ಮಗಂಗೆ ಹೆಂಗಂಗ ಮಾಡ್ಬಿಟ್ಟು ಹೆಂಗನ ಹೇಳಿಯತ್ತೆ ನೀವು ನೋಡು ಒಟ್ಟಿಗಿಟ್ಟಿಲ್ಲ ಅಂದ್ರೆ ಜುಟ್ಟು ಮುಲ್ಗೆ ಹೋಗನಂತೆ ಈಗ ಮದುವೆ ಆದ್ಮೇಲೆ ಫೋಟೋ ಸುಟ್ಟು ತಕೊಂಡು ನೀನೇನು ಮಾಡಿ ಗೆಣಸೆ ಹಾಕೊಂಡು ನೆಕ್ತಿಯಾ ಅಲ್ಲಿ ನನ್ನ ಮಗ ನೋಡಿದ್ರೆ ವಿಚಿತ್ರವಾಗಿ ಆಡ್ತಾವನೆ ಮೊದಲು ಅವನು ಸರ್ ಮಾಡಬೇಕು ಕಾರ್ EMI ಕೊಡಬೇಕು ಅವ್ನು ಯಾವನ ಹತ್ರ 30,000 ರೂಪಾಯಿ ಅವನು ಕೊಡಬೇಕು ಅವ್ನು ಬಡ್ಕೊಂಡು ಸಾಯ್ತಾವ ನನ್ನ ಹತ್ರ ಆಗ್ಬಿಟ್ಬಿಟ್ಟು ಇವಾಗ ಫೋಟೋ ಶೂಟ್ ಮಾಡು ಅದು ಮಾಡು ಇದು ಮಾಡು ಅಂತ ಕೇಳ್ತೀಯಲ್ಲ ನೀನು ಇನ್ನು ಎಂಥವ್ಳು ಇರಬೇಡ ನಿಮ್ಮ ಅಮ್ಮ ದೊಡ್ಡದಾಗ ಕೊಡ್ತೀನಿ ಅಂತ ಅಂದೋಳು ನೀವು ಅಪ್ಪ ನೋಡ್ರೆ ಇನ್ನೊಂದು ಮದುವೆ ಮಾಡ್ಕೊಬಿಟ್ಟು ಬಂದು ಕುಂತವ್ನಿ ನಾನು ಏನು ಮಾಡ್ಕೊಂಡು ಸಾಯ್ಲಿ ತಗ ನಾನು ಈಗ ಬೇರೆ ನಮಗೇನು ದಾರಿ ಇಲ್ಲ ಕುಂತ್ಕೊಂಡು ಏನಾರ ಒಂದು ಪ್ಲಾನ್ ಮಾಡಬೇಕು ನೋಡಿ ಅವ್ರು ಫೋಟೋ ಶೂಟನ ಮಾಡಿಸ್ಕೊಳ್ಳಿ ಎಂಥ ಶೂಟನ ಮಾಡಿಸ್ಕೊಂಡು ನಮ್ಗೆ ಯಾಕೆ ಇಲ್ಲಿ ನಿಂತ್ಕೊಂಡು ನಾವು ಯಾಕೆ ಟೈಮ್ ವೇಸ್ಟ್ ಮಾಡಿ ಹೊಟ್ಟೆ ಇದ್ದೀವಿ ನೋಡಿ ಹೋಗ ನೋಡಿ ಸುಮ್ಕೆನೇನೆ ಬನ್ನಿ ಅತ್ತೆ ಇಲ್ಲಿದ್ದಷ್ಟು ಹೊಟ್ಟೆ ಊರಿಗೆ ಶಾನೆ ಆಯ್ತಾಯ್ತು ನನಗೂ ಏನಾರ ಮಾಡ್ಕೊಂಡ್ಲಿ ಏನು ಹೀರೋಯಿನ ನಾವು ದುಡ್ಡೆಲ್ಲ ಬಂದ್ಮೇಲೆ ನಾವು ಹಂಗೆ ಸಂದಕ್ಕೆ ಹೀರೋಯಿನ್ಗಳು ಥರನೇ ತೆಗೆಸ್ಕೊಳ್ಳೋಣ ಬನ್ನಿ ಹೋಗೋಣ ಸರಿ ಆಯಿತು ಬಾ ಅಬ್ಬಾ ನನ್ನ ಮಗುನ ನನ್ನ ಸೊಸೆನ ನೋಡ್ತಾ ಇದ್ರೆ ಕಣ್ಣು 2 ಕಣ್ಣು ಸಾಲದು ನನ್ನ ಸೊಸೆಗೆ ಏನು ಕಮ್ಮಿ ಆಗಬಾರ್ದು ನನ್ನ ಪಾರಿನಿಂದ ಒಳ್ಳೆ ಗಮರಿ ಮನೆಗೆ ಬಂದ್ಬಿಟ್ಟು ಇಲ್ಲಿ ಮದುವೆ ಮಾಡ್ಕೊತಾ ಇದ್ದೀನಿ ಅಂತ ಮಾತ್ರ ಯಾವತ್ತೂ ನಾನು ಅನ್ಕೋಬಾರ್ದು ನನ್ನ ಸೊಸೆ ಹಂಗೆ ನೋಡ್ಕೊತೀನಿ ನನ್ನ ಸೊಸೆನ ಯಾರು ಏನಾರು ಅಂದ್ಕೊಳ್ಳಿ ಮನೆ ಕ್ಯಾಮೆಲ್ಲ ನಾನೇ ಮಾಡ್ತೀನಿ ಸೊಸೆನ ಕೂರಿಸ್ಬಿಟ್ಟು ಊಟ ಹಾಕ್ತೀನಿ ನಾವು ಮದುವೆ ಮಾಡ್ಕೊಬಿಟ್ಟು ಕರ್ಕೊಬರ್ತಿದ್ದೀವಿ ಅಂದರೆ ನಮ್ಮ ಜವಾಬ್ದಾರಿಯಾಗಿರ್ತದೆ ನಾವು ನೋಡ್ಕೋಬೇಕು ನಮ್ಮ ಯೋಗ್ಯತೆಗೆ ತಕ್ಕನಂಗೆ ಎಂಥ ದೃಷ್ಟಿ ನನ್ನ ದೃಷ್ಟಿನೇ ಬೀಳ್ತಾ ಇತ್ತು ಬಿಡು ಮನ್ಗೋಗ್ಬಿಟ್ಟು ಫಸ್ಟು ಈ ದೃಷ್ಟಿ ತೆಗಿಬೇಕು ನಾನಂತೂ ಹಂಗೆ ಇರಿ ಸರ್ ಹಂಗೆ ಇರಿ ಮೇಡಮ್ ತುಂಬ ಚೆನ್ನಾಗಿ ಬರ್ತಾ ಇದೆ ಹಂಗೆ ಇರಿ ನೀವು ಅವರು ಕೆನ್ನೆ ಹತ್ರ ನೀವು ಕೈ ಹಿಡಿ ಸರ್ ಸರ್ ಹಾಗೆ ಸೂಪರ್ ಸರ್ ಸೂಪರ್ ನೋಡಿ ನೀವು ಫೇಸ್ ಸ್ವಲ್ಪ ಟರ್ನ್ ಮಾಡೋಕ್ಕಾಗುತ್ತಾ ಅಂತ ಬೇಗ ಮುಗಿಸಿ ಫೋಟೋ ಶೂಟ್ನ ಎಷ್ಟೊತ್ತು ಅಂತ ಹೇಳ್ಬಿಟ್ಟು ಮಾಡ್ತೀರಾ ಅವಾಗಿಂದ ಹೇಳ್ತಾನೆ ಇದ್ದೀರಾ ಆಗೋಯ್ತು ಸರ್ ಆಗೋಯ್ತು ಇದೊಂದು ಶಾರ್ಟ್ ತೊಗೊಳ್ಳೋಣ ಮನೆ ಹತ್ರ ಒಂದು ಸ್ಯಾರಿ ಹಾಗೇನೆ ಪಂಚೆ ಹಾಕೊಂಡು ಒಂದು ಶಾರ್ಟ್ ತೊಗೊಳ್ಳೋಣ ಸರ್ 2 ತೊಗೊಂಡ್ರೆ ಮುಗ್ದೋಗ್ಬಿಡುತ್ತೆ ತೆಗಿಸ್ಕೊಳ್ಳೋ ಏನಾಯ್ತದೆ ಓಹೋ ಇವನೇನು ಕೊಡ್ದು ಗುಡ್ಡೆ ಆಗ್ತಾವನೆ ಫೋಟೋ ತೆಗಿಸ್ಕೊಳಕ್ಕೂ ಹೆಂಗಾಡ್ತಾನೆ ನೋಡಿ ಇವನು ಬೊಡ್ಡ ಇದ